ಬಾಲಿವುಡ್ ಗಾಯಕ ಸೋನು ನಿಗಮ್ ವಿವಾದಾತ್ಮಕ ಹೇಳಿಕೆ ನೀಡೋದ್ರ ಮುಖಾಂತರ ಸುದ್ದಿಯಾಗಿದ್ದಾರೆ. ಒಂದು ಕಾಲೇಜ್ ಕಾರ್ಯಕ್ರಮದಲ್ಲಿ ಕನ್ನಡ ಹಾಡನ್ನ ಹಾಡಿ ಅಂತ ಬೇಡಿಕೆ ಇಟ್ಟಿದ್ದಕ್ಕೆ ಪೆಹಲ್ಗಾಮ್ ಒಂದು ಘಟನೆಯನ್ನ ಕನ್ನಡಿಗರಿಗೆ ಹೋಲಿಕೆಯಾಗಿ ಮಾಡಿ ಒಂದು ಕನ್ನಡಿಗರ ಭಾವನೆಗೆ ಧಕ್ಕೆ ಮಾಡಿರುವಂತಹ ಒಂದು ಘಟನೆ ನಡೆದಿದೆ. ಈ ಬಗ್ಗೆ ಮಾತಾಡೋದಕ್ಕೆ ಈಗ ನಮ್ಮ ಜೊತೆಲಿ ಕರವೇ ಅಧ್ಯಕ್ಷರಾಗಿರುವಂತಹ ನಾರಾಯಣ್ ಗೌಡ್ರು ಇದನ್ನ ಮಾತಾಡ್ತೀನಿ. ಸರ್, ಕನ್ನಡ ಕಾರ್ಯಕ್ರಮ, ಕನ್ನಡದ ನೆಲ, ಒಂದು ಕನ್ನಡ ಹಾಡನ್ನ ಹಾಡಿ ಅಂತ ಒಂದು ಬೇಡಿಕೆ. ಈ ಬೇಡಿಕೆಗೆ ಹಿನ್ನೆಲೆಯಲ್ಲಿ ಬಟ್ ಸೋನು ನಿಗಮ್ ಅವರು ಯಾವ ಒಂದು ಅರ್ಥದಲ್ಲಿ ಆ ಹೇಳಿಕೆ ಕೊಟ್ಟರು ಅಂತ ಗೊತ್ತಾಗ್ತಿಲ್ಲ. ಯಾಕಂದ್ರೆ ಪೆಹಲ್ಗಾಮ್ ಘಟನೆಗೂ ಕನ್ನಡ ಹಾಡನ್ನ ಹಾಡಿ ಅಂತ ಒಂದು ಬೇಡಿಕೆಗೂ ಏನು ಸಂಬಂಧ ಇತ್ತು, ಯಾಕೆ ಈ ಹೇಳಿಕೆ ಬಂತು? ನೋಡಿ, ಸೋನು ನಿಗಮ್ ಅವರಿಗೆ ಕನ್ನಡದ ಗಾಯನ ಗೊತ್ತಿಲ್ಲದೆ ಹೋಗಿದ್ರೆ, ಕನ್ನಡ ಗೊತ್ತಿಲ್ಲದೆ ಹೋಗಿದ್ರೆ, ಕನ್ನಡದ ಹಾಡುಗಳು ಗೊತ್ತಿಲ್ಲದೆ ಹೋಗಿದ್ರೆ ಯಾವ ಅಲ್ಲಿ ಹೋಗದಂಥ ಕನ್ನಡಿಗರು ಅವ್ರನ್ನೇನು ಪ್ರಶ್ನೆ ಮಾಡ್ತಿರಲಿಲ್ಲ. ಕನ್ನಡದ ಚಿತ್ರರಂಗದಲ್ಲಿ, ಕನ್ನಡದ ಸಿನಿಮಾಗಳಲ್ಲಿ ನೂರಾರು ಹಾಡುಗಳನ್ನು ಸೋನು ನಿಗಮ್ ಹಾಡಿದ್ದಾರೆ. ಹಿಂದಿ ಚಿತ್ರರಂಗ ಅವ್ರನ್ನ ಕೈ ಬಿಟ್ಟಾಗಲೂ ಸಹ ಕರ್ನಾಟಕದ ಕನ್ನಡದ ನಿರ್ಮಾಪಕರು ಅವರಿಗೆ ಕೈ ತುಂಬ ಕೆಲಸ ಕೊಟ್ಟಿದ್ದಾರೆ. ಕನ್ನಡದಲ್ಲಿ ಕರ್ಕೊಂಬಂದು ಹಾಡಿಸಿದ್ದಾರೆ. ಇಲ್ಲ, ಅಲ್ಲೇ ಹೋಗಿ ಬಾಂಬೆಯಲ್ಲಿ ಅವರ ಸ್ಟುಡಿಯೋದಲ್ಲಿ ಆಡಿಸ್ಕೊಂಡು ಬಂದಿದ್ದಾರೆ. ಆ ಅಭಿಮಾನಕ್ಕೆ, ಕನ್ನಡದಲ್ಲಿ ತುಂಬ ಒಳ್ಳೆಯ ಹಾಡುಗಳನ್ನು ಹಾಡಿದರೆ ಅನ್ನೋ ಅಭಿಮಾನಕ್ಕೆ ಅಲ್ಲಿ ಹೋಗಿದ್ದಂಥವರು ಇವರು ಒಂದೂ ಕನ್ನಡ ಹಾಡದೇ ಇದ್ದಾಗ ಕನ್ನಡ ಹಾಡಿ ಅಂತೇಳಿ ಕನ್ನಡಿಗರು ಕೇಳಿದ್ದಾರೆ. ಇಲ್ಲ, ಗೊತ್ತಿದ್ದು ಹಾಡಬೇಕಾಗಿತ್ತು, ಇಲ್ಲ ಅಂದರೆ ಮೌನ ವಹಿಸ್ಬೋದಾಗಿತ್ತು. ಆದರೆ ಸೋನು ನಿಗಮ್ ಅಂತ ಒಬ್ಬ ಗಾಯಕ, ಅಂತಾರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಿದಂಥ ಗಾಯಕ, ಅವನಿಗೆ ವಿವೇಕ ಇರಬೇಕಾಗಿತ್ತು. ಕಾಶ್ಮೀರದ ಘಟನೆಗೂ, ಭಯೋತ್ಪಾದನೆ ಘಟನೆಗೂ, ಬೆಂಗಳೂರಲ್ಲಿ ಒಂದು ಮ್ಯೂಸಿಕಲ್ ನೈಟ್ನಲ್ಲಿ ಆಡೋದಕ್ಕೂ, ಅಲ್ಲಿ ಕನ್ನಡ ಕೇಳಿದ್ದಕ್ಕೂ ಏನು ಸಂಬಂಧ? ಯಾತಕ್ಕೋಸ್ಕರ ಅದನ್ನು ಹೋಲಿಕೆ ಮಾಡ್ತೀರಿ? ಹಾಗಾದರೆ ನೀವು ಕನ್ನಡಿಗರನ್ನು ಕಾಶ್ಮೀರದಲ್ಲಿ ನಡೆದಂಥ ಭಯೋತ್ಪಾದನೆಗೆ ಹೋಲಿಕೆ ಮಾಡ್ತೀರಾ? ಕನ್ನಡಿಗರನ್ನ ನೀವು ಭಯೋತ್ಪಾದಕರ ಥರ ಬಿಂಬಿಸ್ತೀರಾ? ಯಾವ ಉದ್ದೇಶಕ್ಕಾಗಿ ಈ ಥರದ ಮಾತುಗಳನ್ನ ಆಡಿದ್ರು ಅನ್ನೋದು ನನಗೆ ಅರ್ಥವಾಗದೇ ಇರುವಂಥ ವಿಚಾರ. ಅಲ್ಲಿ ಕೇಳಿದ್ದು ಕನ್ನಡ ಹಾಡಿ ಅಂತ. ಇಲ್ಲ, ಹಾಡಬಹುದಾಯಿತು, ಹಾಡದಲ್ಲೇ ಮೌನ ವಹಿಸ್ಬೋದಾಯಿತು. ಆದರೆ ಕಾಶ್ಮೀರದ ಘಟನೆಯನ್ನು ಈ ಕಾರಣಕ್ಕೆ ಯಾಕೆ ಅವರು ಹೋಲಿಕೆ ಮಾಡ್ತಾರೆ? ಅದಕ್ಕೆ ಯಾಕೆ ಲಿಂಕ್ ಮಾಡ್ತಾರೆ? ಏನು ಉದ್ದೇಶ? ಹಾಗಾದರೆ ನಿಮ್ಮ ದುರಾಂಕಾರನ, ಹಣದ ಮದನ, ಇಲ್ಲ ನಾನು ಅಂತಾರಾಷ್ಟ್ರ ಮಟ್ಟದಲ್ಲಿ ನಾನು ಹೆಸರು ಮಾಡಿದೆ ಎನ್ನುವ ದುರಾಂಕಾರ ಇದ್ದರೆ ಅದನ್ನು ನೀವು ನಿಮ್ಮಲ್ಲಿ ಇಟ್ಕೊಳ್ಳಿ. ಆದರೆ ಕರ್ನಾಟಕದ ನೆಲದಲ್ಲಿ ಬಂದಾಗ, ಇಲ್ಲಿ ಒಂದು ಸಂಗೀತ ಸಂಜೆಯನ್ನು ಮಾಡುವಾಗ, ಕನ್ನಡ ಗೊತ್ತಿರುವಾಗ ಕನ್ನಡದ ಹಾಡು ಆಡಿರೋದ್ರಿಂದ ಆಡುವ ಕರ್ತವ್ಯ ನಿಮ್ದು ಆಗಬೇಕಾಗಿತ್ತು. ಯಾಕೆಂದರೆ ಕನ್ನಡಿಗರಿಗೆ ಕೇಳುವಂಥ ಹಕ್ಕಿದೆ. ನಿಮಗೆ ನೂರಾರು ಹಾಡುಗಳನ್ನು ಕನ್ನಡ ಚಿತ್ರ ನಿರ್ಮಾಪಕರು ನಿಮ್ಮನ್ನು ಕರೆಸಿ ಹಾಡಿಸಿದ್ದಾರೆ, ಕೈ ತುಂಬ ಹಣ ಕೊಟ್ಟಿದ್ದಾರೆ. ಇದೆಲ್ಲ ಮಾಡಿರುವಾಗ ಚೆನ್ನಾಗಿ ಹಾಡ್ತೀರಿ ಅನ್ನೋ ಅಭಿಮಾನಕ್ಕೆ ಕೇಳಿರ್ತಾರೆ ಕನ್ನಡಿಗರು. ಅದು ಕೇಳೋದು ಅಪರಾಧನ? ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.